ಹೇಳೋರು. ಬೇರೆ ಯಾರಾದರೂ ಸಹಾಯ ಕೇಳ್ತಾರೆ ಅಂತ ಅಂದ್ಕೊಳ್ಳಿ, ನಿಮಗೆ ನೀವು ಸಹಾಯ ಮಾಡ್ತೀರಾ. ಅವ್ರದ್ದು ಅವಶ್ಯಕತೆ, ನಿಮ್ಮ ಅವಶ್ಯಕತೆ ಅವ್ರಿಗೆ ತುಂಬ ಇರುತ್ತೆ. ಅವಾಗ ಅವರು ಅವಶ್ಯಕತೆ ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಏನು ಹೇಳ್ತಾರೆ, ಸಹಾಯ ತೊಗೋಬೇಕಾದ್ರೆ ಇಂದ್ರ ಚಂದ್ರ ಅಂತೆಲ್ಲ ಹೊಗಳುತ್ತಾರೆ. ಅಂದರೆ ನಿಮ್ಮದು ಸಹಾಯ ಬೇಕಾಗಿರೋದ್ರಿಂದ, ಬೇಕಾದರೆ ದೇವ್ರಿಗಿನ್ನ ಒಂದು ಸ್ಟೆಪ್ ಮೇಲಕ್ಕೆ ಇಟ್ಬಿಟ್ಟಿರ್ತಾರೆ ನಮ್ಮನ್ನು. ಆ ಥರ ಅಂದರೆ ನೀವು ಏನು ಸಹಾಯ ಮಾಡ್ತಿರೋ ಯಾರಿಗಾದರೂ ಅವ್ರು ನಿಮ್ಮನ್ನು ಅಷ್ಟು ಹೊಗಳಿರ್ತಾರೆ. ದೇವ್ರ ಥರ ನೀವು ದೇವ್ರಿಗಿನ್ನ ಒಂದು ಸ್ಟೆಪ್ ಮೇಲೆ ಆ ಥರ ಎಲ್ಲ ಹೊಗಳಿರ್ತಾರೆ. ಸಹಾಯ ಎಲ್ಲ ತೊಗೊಳ್ತಾರೆ. ನಿಮ್ಗೆ ಆ ಥರ ಮಾಡ್ತೀನಿ, ನಾವು ದೊಡ್ಡವರಾದ್ಮೇಲೆ ಓದಿದ್ಮೇಲೆ ಅಥವಾ ಅವ್ರಿಗೆ ಫ್ಯಾಮಿಲಿಗೆ ಏನಾದರೂ ಒಳ್ಳೇದಾದಾಗ ನಿಮ್ಗೇನಾದರೂ ಸಹಾಯ ಬೇಕು ಅಂದಾಗ ನಾವು ಮಾಡ್ತೀವಿ. ಏನೇನೋ ಆಶ್ವಾಸನೆಗಳು ಅವರು ಕೊಡ್ತಾ ಇರ್ತಾರೆ. ನೀವು ಇದನ್ನೆಲ್ಲ ಏನಾದರೂ ಡೀಪಾಗಿ ಏನಾದರೂ ತೊಗೊಂಡ್ಬಿಟ್ರೆ ಅದು ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಆ ಥರ ಎಲ್ಲ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಅವರೊಂದು ಮಟ್ಟಕ್ಕೆ ಬೆಳೀತಾರೆ ಅಂತ ಅಂದ್ಕೊಳ್ಳಿ. ಅವರು ದೊಡ್ಡವರಾಗ್ತಾರೆ, ಅವ್ರ ಫ್ಯಾಮಿಲಿನೂ ಇಂಪ್ರೂವ್ ಆಗುತ್ತೆ. ಆವಾಗ ನಿಮ್ಮ ಅವಶ್ಯಕತೆಗಳೇನು ಅವ್ರಿಗೆ ಬೇಕಾಗೋದಿಲ್ಲ. ಅವಶ್ಯಕತೆ ನಿಮ್ದು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಅವಶ್ಯಕತೆ ಅವ್ರಿಗೆ ಬೇಕಾದಾಗ ನೀವೇನೇ ಮಾತಾಡಿದ್ರೂ ಅವರು ಅದನ್ನು ಪಾಸಿಟಿವ್ ಆಗೇ ತೊಗೊಳ್ತಾರೆ. ಅದನ್ನು ಇದು ನಮ್ಗೆ ಉಪದೇಶ ಅನ್ನೋ ಥರನೇ ತೊಗೊಳ್ತಾರೆ. ಆದರೆ ನಿಮ್ಮ ಅವಶ್ಯಕತೆ ಅವ್ರಿಗೆ ಬೇಡವಾದಾಗ ನೀವೇನೇ ಒಳ್ಳೇದು ಹೇಳಿದ್ರೂ ಅದರಲ್ಲಿ ನೆಗೆಟಿವ್ನೇ ಹುಡುಕ್ತಾರೆ, ಅವರು ತಪ್ಪನ್ನೇ ಹುಡುಕ್ತಾರೆ. ಆವಾಗ ನಿಮಗೆ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಇದನ್ನೆಲ್ಲ ಈ ಥರದ್ದೆಲ್ಲ ಸುಮಾರು ನಮ್ಮ ಸೊಸೈಟಿನಲ್ಲಿ ನಡೆಯುತ್ತೆ. ಎಲ್ಲರ ಮನೆಗಳಲ್ಲೂ ನಡೀತಾ ಇರುತ್ತೆ. ಎಷ್ಟೊಂದು ವಿಷಯಗಳನ್ನು ನೀವು ನೋಡಿರ್ತೀರ, ಕೇಳಿರ್ತೀರ. ನಿಮ್ಮ ಮನೆಗಳಲ್ಲೂ ಆಗ್ಬೋದು, ಬೇರೆ ಅಕ್ಕಪಕ್ಕದ ಮನೇಲಿ ಸ್ವಂತದರಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು. ಆದರೆ ಇದನ್ನು ಡೀಪಾಗಿ ನೀವು ತೊಗೋಬಾರ್ದು. ಇವರು ಹೊಗಳಿದ ತಕ್ಷಣ ಇವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಅವರೆಲ್ಲ ಬೆಳೆದ ಮೇಲೆ ಬೇಕಾದ್ರೆ ನೀವೇ ಫೋನ್ ಮಾಡಬೇಕೇ ಹೊರತು ಅವರಾಗೆ ಫೋನ್ ಮಾಡಲ್ಲ. ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅವರು. ಅಂದರೆ ಆ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ ಅವರು. ನಿಧಾನಕ್ಕೆ ದೂರ ಆಗ್ತಾ ಬರ್ತಿರ್ತಾರೆ. ಅವಾಗ ನೀವೇ ಫೋನ್ ಮಾಡಿ ಮಾತಾಡೋ ಸ್ಟೇಜಿಗೆ ಬಂದಾಗ ನೀವು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ವ್ಯಕ್ತಿತ್ವನ ನೀವು ಕಳ್ಕೊಳಕ್ಕೆ ಹೋಗ್ಬಿಡಿ, ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಗೌರವನ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಅವರ ಅವಶ್ಯಕತೆ ಇರೋದಿಲ್ವಲ್ಲ, ಬಿಟ್ಬಿಡಿ. ಅದನ್ನು ಮನಸ್ಸಿಗೆ ತೊಗೋಬಾರ್ದು. ಈ ಥರದ್ದೆಲ್ಲ ನಡೆದಾಗ ಆದಷ್ಟು ನಾವು ಪಾಸಿಟಿವ್ ಆಗೇ ತೊಗೋಬೇಕಂದ್ರೆ, ಈಗ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಇರುತ್ತಲ್ಲ. ಈಗ ನೀವು ಯಾರಿಗೋ ಮಾಡಿರ್ತೀರ, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು ಅಂತಂದರೆ ಅದನ್ನೆಲ್ಲ ಸೈಡಿಗೆ ಹಾಕ್ಬಿಡಿ. ಯಾವುದೇ ಏನೇ ಹೊಗಳಿದ್ರೂ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಇದು ಸಹಜ ಮನುಷ್ಯರು ಇರೋದೇ ಹೀಗೆ ಪ್ರಪಂಚದಲ್ಲಿ, ಸೊಸೈಟಿನಲ್ಲಿ ಅಂತ ತಿಳ್ಕೊಂಡು ಯಾವಾಗ ನಾವು ಅದನ್ನು ದೂರ ಮಾಡ್ತಾ ಬರ್ತೀವಿ, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು ಅಂದರೆ ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರಬೇಕು. ಆದಷ್ಟು ನಾವು ಖುಷಿಯಾಗಿರಬೇಕು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು, ನಮ್ಮ ಪಾಡಿಗೆ ನಾವು ಇರಬೇಕು ಅನ್ನೋದನ್ನು ನೀವುಗಳು ತಲೆನಲ್ಲಿ ಇಟ್ಕೋಬೇಕು. ಇದೆಲ್ರಿಗೂ ಉಪಯೋಗ ಆಗಲಿ ಅಂತ ನಾನು ಮಾಡಿದ್ದೀನಿ. ಬೇರೆಯವ್ರದ್ದೆಲ್ಲ ಕೇಳಿ ತಿಳ್ಕೊಂಡಿದ್ದನ್ನು. ಒಳ್ಳೆಯದಾದರೆ ಕಮೆಂಟ್ಸ್ ಹಾಕಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಮಸ್ತೆ.